ನಮಸ್ಕಾರ. CBSE NCERT ಮ್ಯಾಥಮೆಟಿಕ್ಸ್ 9th ಸ್ಟ್ಯಾಂಡರ್ಡ್ ಚಾಪ್ಟರ್ 1 ನಂಬರ್ ಸಿಸ್ಟಮಲ್ಲಿ ಇರ್ರ್ಯಾಷನಲ್ ನಂಬರ್ಸ್ ಹೋದ ವಿಡಿಯೋದಲ್ಲಿ ಲೊಕೇಟಿಂಗ್ ಇರ್ರ್ಯಾಷನಲ್ ನಂಬರ್ಸ್ ಆನ್ ನಂಬರ್ ಲೈನು ಫಸ್ಟ್ ಎಕ್ಸಾಂಪಲ್ ತೊಗೊಂಡಿದ್ದೆ. ಲೊಕೇಟ್ ರೂಟ್ 2 ಅಂತ ತೊಗೊಂಡಿದ್ದೆ. ಇವಾಗ ರೂಟ್ 8 ಆನ್ ನಂಬರ್ ಲೈನ್. ಇದು ಎರಡನೇ ಎಕ್ಸಾಂಪಲ್ಲು. ನಮಗಿವಾಗ ಕೊಟ್ಟಿರೋದು ಯಾವುದು? 8. ಈಗ ಬೈ ಪೈಥಾಗರಸ್ ಥಿಯರಮನ್ನು ಯೂಸ್ ಮಾಡಿಕೊಂಡು ಫಸ್ಟು ನಮಗೆ ಬೇಸ್ ಲೈನ್ ಎಷ್ಟು ಲೆಂತ್ ಬರಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನಮಗೇನು ಬೇಕು ಇವಾಗ? 8 ಬೇಕಲ್ವಾ? 8ನ್ನು 2 ಭಾಗ ಮಾಡ್ಕೊಳ್ಳೋಣ. ಆದಷ್ಟು ಪರ್ಫೆಕ್ಟ್ ಸ್ಕ್ವೇರ್ ಬರೋ ಅಂಥದ್ದು. ಸೊ 4 + 4 ಇದರ ಅರ್ಥ ಏನು? 2 ಸ್ಕ್ವೇರ್ + 2 ಸ್ಕ್ವೇರ್. ಈಗ ನಮ್ಮ ಪ್ರಕಾರ ಎಲ್ಲ ಕಡೆ ಎರಡೂ ಕಡೆನೂ ಸ್ಕ್ವೇರ್ ಆಗಬೇಕು. ಸೊ 8 ಸ್ಕ್ವೇರ್ ಈಕ್ವಲ್ಸ್ 2 ಸ್ಕ್ವೇರ್ + 2 ಸ್ಕ್ವೇರ್. ಬರೀ 8 ಬೇಕು ಅಂತಂದಾಗ ರೂಟ್ ಆಫ್ 2 ಸ್ಕ್ವೇರ್ + ರೂಟ್ ಆಫ್ 2 ಸ್ಕ್ವೇರ್. ಸ್ಕ್ವೇರು ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಗುತ್ತೆ. ಆಗ 8 ಪರ್ಪೆಂಡಿಕ್ಯುಲರ್ 2 ಪ್ಲಸ್ ಬೇಸು 2 ತಗೊಳ್ಳಿ ಅಂತ. ಯಾವ್ದಾರ ಯೂನಿಟ್ ಆಗ್ಬೋದು, ಸೆಂಟಿಮೀಟರ್ ಆಗ್ಬೋದು, ಇಂಚಸ್ ಆಗ್ಬೋದು, ಇಷ್ಟು ತಗೊಳ್ಳಿ ಅಂತ ಬಂತು. ಸೊ ಫಸ್ಟು ಲೈನ್ ನಂಬರ್ ಲೈನ್ ಹಾಕ್ಕೊಳ್ಳೋಣ. ಒಂದು ಅಂದಾಜು ಮೇಲೆ ನಂಬರ್ ಲೈನ್ ನಿಲ್ಲಲ್ಲ. ಸೊ 2 ಕಡೆ ಆರೋ ಮಾರ್ಕ್ ಹಾಕ್ಕೊಳ್ಳೋಣ. ನಾನು ಈ ಸತಿ ಇಂಚಸ್ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಚೇಂಜ್ ಇರುತ್ತೆ ಅಂತ. ಸೊ ಒಂದೊಂದು ಯೂನಿಟು ದೊಡ್ಡದಾಗಿ ಕಾಣುತ್ತೆ, ಚೆನ್ನಾಗೂ ಅರ್ಥ ಆಗುತ್ತೆ ಅಂತ ಇಂಚಸ್ ಹಾಕೋತಾ ಇದ್ದೀನಿ. 0 1 2 3. ಓಕೆನಾ? ನೋಡೋಣ ಎಲ್ಲಿ ಬರುತ್ತೆ ಅಂತ. ಗೊತ್ತಿಲ್ವಲ್ಲ, ಟ್ರೈ ಮಾಡೋಣ ನಮಗೆ ರೂಟ್ 8 ಎಲ್ಲಿ ಬರಬಹುದು ಅಂತ. ಓಕೆ, ಇವಾಗ ಪ್ರೊಟ್ರಾಕ್ಟರ್ ಇಟ್ಕೊಂಡು ಬೇಸ್ ಲೈನ್ ಎಷ್ಟು ಬಂದಿದೆ? 2. ಸೊ 2 ಹತ್ರ 90 ಡಿಗ್ರೀಸ್ ಬೇಕು ನಮಗೆ. 2 ಪಾಯಿಂಟಲ್ಲಿ 90 ಡಿಗ್ರೀಸ್ ಬೇಕು. ಆಯಿತಾ? 2 ಪಾಯಿಂಟಲ್ಲಿ 90 ಡಿಗ್ರೀಸ್ ತೊಗೊಂಡು. ಆದರೆ ನಮ್ಮ ಪರ್ಪೆಂಡಿಕ್ಯುಲರೂ 2ನೇ ಅಂತ ಹೇಳಿರೋದ್ರಿಂದ 0ಇಂದ 2 ತನಕ ಮೆಷರ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಕಂಪಾಸಲ್ಲಿ ಸಿಗ್ತಾ? 2ಅಲ್ಲಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಇನ್ನು ಒಂಚೂರು ದೊಡ್ಡದಾಗಿ ಬೇಕಾಗಿತ್ತು ನಮಗೆ ಲೈನು. ಆಯಿತಾ? ಈಗ 0ಇಂದ 2ಗೆ ಆ್ಯಡ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಅರ್ಥ ಆಯ್ತಲ್ಲ? ಇವಾಗ ಅಲ್ಲಿಗೆ ನಮಗೇನೇನು ಬಂತು? ಒಂದು ABCD ಹಾಕ್ಕೊಳ್ಳೋಣ, ಗೊತ್ತಾಗತ್ತಾಗ. ಇದು O ಅಂತಿರಲಿ, ಇದು A, ಇದು O ಅಥವಾ 0, ಇದು B ಅಂತಿರಲಿ. ನಾನು ಸ್ಟೆಪ್ಸ್ ಬರೆಯೋದಕ್ಕೆ ಅಥವಾ ಹೇಳೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ಏನು ಮಾಡಿದೆ? ನಂಬರ್ ಲೈನ್ ಹಾಕ್ಕೊಂಡೆ. ಈ ಸತಿ ಸೆಂಟಿಮೀಟರ್ ಬದಲು ಇಂಚಸ್ ಹಾಕ್ಕೊಂಡಿದ್ದೀನಿ. ಯೂನಿಟ್ಸ್ ಬಗ್ಗೆ ನಾನು ಕ್ಯಾಲ್ಕುಲೇಟ್ ಮಾಡಿದಾಗ ಪೈಥಾಗರಸ್ ಥಿಯರಮ್ ಪ್ರಕಾರ ಇಲ್ಲಿ 2 ಬಂತು ಬೇಸು, ಆಮೇಲೆ ಪರ್ಪೆಂಡಿಕ್ಯುಲರು 2 ಬಂತು. ಸೊ ಇಲ್ಲಿ 2 ತೊಗೊಂಡಿದ್ದೀನಿ. ಆದ್ದರಿಂದ ಯೂನಿಟನ್ನು ನಾನು 2 ಅಂತ ಬರಿತೀನಿ. ಬರೀದಿದ್ರೂ ನಡೆಯುತ್ತೆ, ಬಟ್ ನಿಮಗೆ ಅರ್ಥ ಆಗಲಿ. ಇದು ಬಂದು ರೂಟ್ 8. ಆದರೆ ನಾನು ರೂಟ್ 8 ಆಕಾಶ ನೋಡ್ತಾ ಇದ್ದೆ. ನನಗೆ ಬೇಕಾಗಿರೋದು ನಂಬರ್ ಲೈನ್ ಮೇಲೆ. ಸೊ ಹೇಗೆ ಮಾಡಬೇಕು ನಾನು?
0 ಹತ್ರ ಪಾಯಿಂಟರ್ ಇಟ್ಕೊಂಡು ಕಾಂಪಾಸ್ನ ಬಿ ಎಲ್ಲಿ ಇಂಟರ್ಯಾಕ್ಟ್ ಆಗಿದೆಯೋ, ಎಲ್ಲಿ ಕಟ್ ಆಗಿದೆ, ಇಂಟರ್ಸೆಕ್ಟ್ ಎಲ್ಲ ಆಗಿದೆ ಅಲ್ಲಿ ತನಕ ಇಟ್ಕೊಂಡು ಅಲ್ಲಿಂದ ಒಂದು ಆರ್ಕನ್ನು ಹಾಕೋತಾ ಇದ್ದೀನಿ ನಂಬರ್ ಲೈನಿಗೆ. ಈಗ ನಂಬರ್ ಲೈನ್ಗೆ ಕಟ್ ಆಗಿದೆ ನೋಡಿ ಇಲ್ಲಿ. ಈ ಪಾಯಿಂಟು √8. ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಎಲ್ಲರಿಗೂ. ಅರ್ಥ ಆಯ್ತಾ? ಇನ್ನೊಂದು ಸತಿ ಹೇಳಬೇಕಾ? ಈಗ ಸ್ಟೆಪ್ಸ್ ನೋಡೋಣ. ಸ್ಟೆಪ್ಸ್: ಬೈ ಪೈಥಾಗರಸ್ ಥಿಯರಮ್ ಫೈಂಡ್ ಔಟ್ ಬೇಸ್ ಆ್ಯಂಡ್ ಪರ್ಪೆಂಡಿಕ್ಯುಲರ್, ದಟ್ ಈಸ್ 2 + 2. ಬೇಸು 2, ಪರ್ಪೆಂಡಿಕ್ಯುಲರು 2. ನನಗೆ ಬೇಸು 2 ಇಂಚಸ್ ತೊಗೊಂಡೆ, ಪರ್ಪೆಂಡಿಕ್ಯುಲರು 2 ಇಂಚಸ್ ತೊಗೊಂಡೆ. ಓಕೆ, ಇಂಚಸ್ ತೊಗೊಂಡಿರೋದು ಇದರಲ್ಲಿ, ಸೆಂಟಿಮೀಟರ್ ಅಲ್ಲ, ಇಂಚಸ್. ಸೊ ದೊಡ್ಡದಾಗಿ ಕಾಣುತ್ತೆ ಅಂತ. ಆಮೇಲೆ 2 ಹತ್ರ ಪ್ರೊಟ್ರಾಕ್ಟ್ರಿಂದ 90 ಡಿಗ್ರೀಸ್ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಲೈನನ್ನು 2 ಇಂಚಸ್ ತನಕ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಕಾಂಪಾಸ್ ಪಾಯಿಂಟರ್ನ O ಹತ್ರನೋ 0 ಹತ್ರನೋ ಇಟ್ಕೊಂಡು ಇಲ್ಲಿಂದ ಇಲ್ಲಿವರೆಗೂ ಅಳತೆ ತೊಗೊಳ್ಳಿ. O ಇಂದ B ತನಕ ಅಳತೆ ತೊಗೊಂಡು ಅಲ್ಲಿಂದನೇ ಆರ್ಕ್ ಕಟ್ ಮಾಡಿದ್ರೆ ನಂಬರ್ ಲೈನಿಗೆ, ಅದು ಎಲ್ಲಿ ಆ ನಂಬರ್ ಲೈನ್